ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿರೋದು ಅನ್ನದಾತರಿಗೆ ದಿಕ್ಕೇ ತೋಚದಂತೆ ಮಾಡಿದೆ. ಮೂರು ಬಾರಿ ಬಿತ್ತನೆ ಮಾಡಿದ್ರೂ ಹತ್ತಿ ಬೀಜ ಮೊಳಕೆಯೊಡ್ದಿಲ್ಲ. ಇನ್ನು ಕೇಂದ್ರ ಸರ್ಕಾರ ಬರ ಪರಿಹಾರ ನೀಡಲಿ ಅಂತ ಪ್ರಧಾನಿ ಮೋದಿಗೆ ಡಿಸಿಎಂ ಪರಮೇಶ್ವರ್ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಸಾವಿರ ಅಡಿ ಕೊರೆದ್ರೂ ಬಾರದ ನೀರು, ನಾಲೆಗಳಿಗೆ ನೀರು ಕೊಡಿ ಅಂತ ರೈತರ ಪಟ್ಟು. ಮೂರು ಬಾರಿ ಬಿತ್ತನೆ ಮಾಡಿದ್ರು ಅನ್ನದಾತರ ಪರದಾಟ. ಮಳೆಗಾಗಿ ಗ್ರಾಮಸ್ಥರಿಂದ ನಾನಾ ಹರಕೆ. ಇದಕ್ಕೆಲ್ಲ ಕಾರಣವೇ ಬರ ಸಿಡಿಲು. ಕೆಆರ್ಎಸ್ನಿಂದ ನಾಲೆಗಳಿಗೆ ನೀರು ಬಿಡಲು ರೈತರ ಪಟ್ಟು. ಒಣಗಿದ ಬೆಳೆಗಳಿಗೆ ನೀರು ಕೊಡಿ ಅಂತ ಪ್ರತಿಭಟನೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಮಳೆ ಅಭಾವದಿಂದಾಗಿ ಬೆಳೆಗಳಿಗೆ ನೀರಿಲ್ಲದೆ ರೈತರಿಗೆ ದಿಕ್ಕೇ ತೋಚದಂತಾಗಿದೆ. ಅದರಲ್ಲೂ ಕೆಆರ್ಎಸ್ನಲ್ಲಿ 90 ಅಡಿಯಷ್ಟು ನೀರಿದ್ರೂ ಕೂಡ ಕಾವೇರಿ ಕೊಳ್ಳದ ನಾಲೆಗಳಿಗೆ ನೀರು ಬಿಡ್ತಾ ಇಲ್ಲ. ನೀರಿಲ್ಲದೆ ಬೆಳೆಗಳು ಒಣಗ್ತಾ ಇವೆ. ಕೂಡಲೇ ನೀರು ಕೊಡಿ ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ. ನಾರಾಯಣಗೌಡ ಬಣದ ಕರವೇ ಸಂಘಟನೆಯವರು ಕಾವೇರಿ ನೀರು ಕೊಡಿ ಅಂತ ಪ್ರತಿಭಟನೆ ನಡೆಸಿದ್ರು. ಹೋರಾಟಕ್ಕೆ ಮಣಿದ ಸರ್ಕಾರ ಕೊನೆಗೂ ನಾಲೆಗಳಿಗೆ ನೀರು. ರೈತರ ನಿರಂತರ ಧರಣಿ ಬಳಿಕ ಸರ್ಕಾರ ಕೊನೆಗೂ ಮಣಿದಿದೆ. ಕೆರೆ ಜಲಾಶಯದಿಂದ ಕೇವಲ ಜಾನುವಾರುಗಳಿಗೆ ಕುಡಿಯೋ ನೀರಿನ ಉದ್ದೇಶಕ್ಕೆ ಅಂತ ಪ್ರಕಟಣೆಯನ್ನ ಹೊರಡಿಸಿ ನಾಲೆಗಳಿಗೆ ನೀರು ಬಿಟ್ಟಿದೆ. ಆದರೆ ಬೆಳೆಗಳಿಗೆ ಮಾತ್ರ ನೀರು ಹರಿಸಿಲ್ಲ. ಬರದ ಅನುದಾನಕ್ಕೆ ಪ್ರಧಾನಿ ಮೋದಿಗೆ ಡಿಸಿಎಂ ಪರಂ ಪತ್ರ. ರಾಜ್ಯದಲ್ಲಿ ಹೆಚ್ಚು ಬರ ಪರಿಸ್ಥಿತಿ ಇದ್ದು ಹೆಚ್ಚಿನ ಅನುದಾನ ನೀಡಬೇಕು ಅಂತ ಪ್ರಧಾನಿ ಮೋದಿಗೆ ಡಿಸಿಎಂ ಪರಮೇಶ್ವರ್ ಪತ್ರ ಬರೆದಿದ್ದಾರೆ. ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡೋದಕ್ಕೆ ಕೇಂದ್ರ ಒಂದಷ್ಟು ಷರತ್ತು ಹಾಕಿದೆ. ಅವುಗಳಲ್ಲಿನ ನಿಯಮ ಸಡಿಲಿಸುವಂತೆಯೂ ಮನವಿ ಮಾಡಿದ್ದಾರೆ. ಒಂದು, ನಮಗೆ ಸ್ಪೆಷಲ್ ಗ್ರಾಂಟ್ ಕೊಡಿ. ಎರಡನೇದು, NDRF ನಲ್ಲಿ ನಮ್ಗೆ ಇಷ್ಟು ಹಣ ಕೊಡ್ತಾರೆ, ಅದಕ್ಕೆ ಫಾರ್ಮುಲಾ ಇದೆ, ಅದನ್ನ ನೀವು ಅಡ್ವಾನ್ಸ್ ಆಗಿ ಕೊಡಿ, ನಮಗೆ ಕೊಡಿ ಅಂತೇಳಿ ಅದಕ್ಕೆ ಪತ್ರವನ್ನ ಬರೆದಿದ್ದೇನೆ. ಯಾದಗಿರಿ ಜಿಲ್ಲೆಯಲ್ಲಿ ಮೂರು ಬಾರಿ ರೈತರು ಬಿತ್ತನೆ ಮಾಡಿದ್ರು. ಆದ್ರೆ ಮಳೆ ಇಲ್ಲದೆ ಹತ್ತಿ ಸಸಿಗಳು ಒಣಗ್ತಾ ಇವೆ. ತೇವಾಂಶ ಇಲ್ಲದೆ ಅಷ್ಟು ಹತ್ತಿ ಬೀಜ ಮತ್ತು ರಸಗೊಬ್ಬರ ಮಣ್ಣು ಪಾಲಾಗಿ ಹೋಗಿದೆ. ಯಾದಗಿರಿ ತಾಲೂಕಿನ ಶಟ್ಗೇರ ಗ್ರಾಮದಲ್ಲಿದ್ದರೆ ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ನಾನು ರೈತರ ಜಮೀನಲ್ಲಿ ಇರುವಂಥದ್ದು. ರೈತರು ಈ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹತ್ತಿ ಬೆಳೆಯನ್ನು ಬೆಳೆಯುತ್ತಾರೆ. ಆದರೆ ಈ ಬಾರಿ ಮಳೆ ಕೊರತೆಯಿಂದಾಗಿ ರೈತರ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿ ಹೋಗಿರುವಂಥದ್ದು. ಚಿತ್ರದುರ್ಗ ಜಿಲ್ಲೆಯಲ್ಲೂ ಬರಗಾಲದ ತೀವ್ರತೆ ಎಷ್ಟಿದೆ ಅಂತ ಅಂದ್ರೆ 1000 ಅಡಿ ಆಳ ಕೊರೆಸಿದ್ರೂ ಬೋರ್ವೆಲ್ಗಳಲ್ಲಿ ನೀರು ಸಿಗ್ತಾ ಇಲ್ಲ. ಹೀಗಾಗಿ ಅಡಿಕೆ ಬೆಳೆಗಾರರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಮಳೆ ಪ್ರಮಾಣ ಕುಸಿದಿರೋ ಕಾರಣದಿಂದಾಗಿ ರೈತರು ಕಂಗಾಲಾಗಿದ್ದಾರೆ. ಇದರ ಮಧ್ಯೆ ಬರ ನಿರೋಧಕ ಶಕ್ತಿ ಬೀಜ ಬಿತ್ತನೆ ಮಾಡಿ ರೈತರು ಬೆಳೆ ವಿಮೆಯನ್ನ ಕಡ್ಡಾಯವಾಗಿ ಮಾಡಿಸಿ ಅಂತ ಅಧಿಕಾರಿಗಳು ಮನವಿ ಮಾಡಿದ್ರು. ಬರ ನಿರೋಧಕ ಬೆಳೆಗಳು ಮತ್ತು ತಳಿಗಳನ್ನ ಹಾಕೋದಾಯ್ತು. ಜೊತೆಗೆ ಕಡಿಮೆ ಅವಧಿ ಬೆಳೆಗಳನ್ನ ಹಾಕೋದು, ಜೊತೆಗೆ ನಮ್ಮಲ್ಲಿ ರೋಗ ಮತ್ತು ಕೀಟ ಬಾಧೆಗಳ ಕಡಿಮೆ ಇರ್ತಕ್ಕಂಥ ಬೆಳೆಗಳನ್ನ ಹಾಕ್ತಕ್ಕಂಥದ್ದು. ಮತ್ತೆ ಬಿತ್ತನೆ ಮಾಡೋ ಸಮಯದಲ್ಲಿ ಈ ಕ್ಯಾಲ್ಸಿಯಂ ಕ್ಲೋರೈಡ್ 2% ನಮ್ಮ ಬೀಜಗಳ ಜೊತೆಗೆ ಮಿಕ್ಸ್ ಮಾಡಿ ಹಾಕಿದಾಗ ಆ ಬರೋ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಕೊರಡಕೇರಿಯಲ್ಲಿ ಮಳೆಗಾಗಿ ಶಾಸಕ ದೊಡ್ಡನಗೌಡ ಪಾಟೀಲ್ ಸೇರಿದಂತೆ ಗ್ರಾಮಸ್ಥರು ಬಸವಣ್ಣನಿಗೆ ಜಲಾಭಿಷೇಕವನ್ನ ಮಾಡಿದ್ದಾರೆ. ಕೊರಡಕೇರಿ ಬಾವಿಯಿಂದ ಬಸವಣ್ಣ ದೇಗುಲದವರೆಗೂ ಸಾಲುಗಟ್ಟಿ ನಿಂತಿದ್ದ ಗ್ರಾಮಸ್ಥರು ಒಬ್ಬರ ಕೈಯಿಂದ ಒಬ್ಬರಿಗೆ ತುಂಬಿದ ಕೊಡವನ್ನ ತಲುಪಿಸುತ್ತಾ ಜಲಾಭಿಷೇಕದಲ್ಲಿ ಭಾಗಿಯಾಗಿದ್ರು. ಇನ್ನು ಕಾಕತಾಳೀಯ ಎಂಬಂತೆ ಇದೇ ಕೊಪ್ಪಳಕ್ಕೆ ಇವತ್ತು ಮಳೆರಾಯ ಕಾಲಿಟ್ಟಿದ್ದ. ಮಳೆ ಇಲ್ಲದೆ ಕಂಗೆಟ್ಟಿದ್ದ ಕೊಪ್ಪಳಕ್ಕೆ 1.5 ತಿಂಗಳುಗಳ ಬಳಿಕ ಮಳೆರಾಯ ಆಗಮಿಸಿದ್ದಾನೆ. ಮಳೆ ಇಲ್ಲದೆ ಕಾದು ಕೆಂಡವಾಗಿದ್ದ ಭೂಮಿಗೆ ಮಳೆರಾಯ ತಂಪೆರೆದಿದ್ದು ರೈತರ ಮೊಗದಲ್ಲಿ ಕೊಂಚ ಮಂದಹಾಸ ಮೂಡಿದೆ. ಬ್ಯೂರೋ ರಿಪೋರ್ಟ್, TV9.